ಅಮ್ಮ ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು ಹೋ ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗಾ ನಾ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲ ನಿಂತಿದ್ನಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಅಮ್ಮ ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು ಹೋ ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗಾ ನಾ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲ ನಿಂತಿದ್ನಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ನಂದಿನಿ ಇದ್ದ ಜಾಗದಾಗ ನನ್ನ ಸೊಸೆ ಇದ್ದಿದ್ರ ಆಗ ನೋಡ್ತಿದ್ದಿ ನೀನು ನಾ ಏನು ಮಾಡ್ತಿದ್ನಿ ಅನ್ನೋದನ್ನ. ನೀನು ಅತ್ತೆ ಅನ್ನಿಸ್ಕೊಂಡು ಆಕೆಗೆ ತಿಳಿಬಾರ್ದು. ತಾಯಿ ಪ್ರೀತಿಯಿಂದ ಎಲ್ರನ್ನೂ ದೂರ ಇಡೋದಷ್ಟೇ ಆಕೆ ಕೆಲಸ. ನಿನ್ನ ಸೊಸೆ ಮಾತು ಕತ್ತಿ ಹಂಗ ಕತ್ತರಿಸ್ತದ ನೋಡು. ಎಲ್ಲರ ಅಧಿಕಾರನು ಕಸ್ಕೊಂಡು ತನ್ನ ಹತ್ರನೇ ಇಟ್ಕೊಂಡಾಳ ಹುಚ್ಚು ಕೋಡಿ. ನೀ ಬಲ ಆಕೆ ಬಲ ನಡ್ಬರ್ಕ್ ನಂದನ. ಇನ್ಮೇಲೆ ಈ ಮನಿನ ನಂದು ಅಂತ ತಿಳ್ಕೊಳಂಗಿಲ್ಲ. ನಿಂದ ಮನಿ ಅದ, ಎಲ್ಲ ನಿಂದ ಅದ. ನಿನ್ನ ಮನಸ್ಸಿಗೆ ಏನ್ ಅನಿಸ್ತದೋ ಹಂಗ ಮಾಡವ, ಯಾರು ಬೇಡಂತಾರ. ಆದ್ರ ಖಬರ್ದಾರ್, ನನ್ನ ಮೇಲೆ ಮಾಮಲೆದಾರಿಕೆ ಮಾಡ್ಲಿಕ್ಕೆ ಬರಬೇಡ ನೀನು. ನಿನಗೆ ಸ್ವಾತಂತ್ರ್ಯ ಕೊಟ್ಟೆ ನೋಡು, ಅದರ ದುರುಪಯೋಗ ನಡೀಲಿಕ್ಕತ್ತದಿಲ್ಲೇ. ಅದಕ್ಕೆ ತಕ್ಕ ಶಿಕ್ಷೆ ಆಗ್ಲಿಕ್ಕೆ ಬೇಕು. ಗಂಗಾ ತಾಯಿಲ್ಲೇ ನಿನ್ ತಲೆ ಅಂದ್ರೆ ಏನಂತ ಹೇಳ್ತಾರ ಅವ್ರ? ಇಲ್ಲ ಸಾಗ್ರ, ಅಜ್ಜಮ್ಮದ್ ಹೇಳೋ ತನಕ ನಾ ಇದನ್ನ ಕೆಳಗೆ ಇಳಿಸ್ತಲ್ಲ. ಇಲ್ಲ ಅಂದ್ರೆ ಸಿಟ್ಟಾಗ್ತಾವು. ಅದಿರ್ಲಿ ಸಾಗ್ರ, ಮನೇಲಿ ಎಂತ ನಡೀತಾ ಇದ್ದು? ಅಜ್ಜಮ್ಮದು ಮತ್ತೆ ಅಕ್ಕರು ಎಂತಕ್ ಹಂಗೆ ಮಾತಾಡ್ತಾ ಇದ್ದ? ನಂಗೆ ಒಂದು ತಿಳಿತಾ ಇಲ್ಲ. ಎಂತ ಇದು ಅವಕ್ಕೆ? ನಂಗೆ ಎಂತಕ್ಕೆ ಈ ಥರ ಶಿಕ್ಷೆ ಕೊಟ್ಟ? ನನಗೂ ಅದ ಗೊತ್ತಾಗವಲ್ತು ಗಂಗಾ. ಅದ್ರ ಹಿಂದೆ ಏನೋ ದೊಡ್ಡ ವಿಷಯನ ಅದ. ಅದಕ್ಕೆ ಅಜ್ಜಿ ಇಷ್ಟು ಸಿಟ್ಟಿನೊಳಗಿದ್ದಾಳ. ಆದ್ರೆ ಒಂದು ಮಾತ್ರ ನಮ್ಗೆ ಗೊತ್ತದಲ್ಲ, ಅದೀಗ ಹೊರಗೆ ಬಂತ. ಎಂತ ಮಾತು? ಅದ ಶಾಂತಜ್ಜಿ ಮನೆಗೆ ಯಾವಾಗಿಂದ ಬಂದಾಳೋ ಆಗಿನಿಂದ ಮನೆಯೊಳಗೆ ಒಂದಿಲ್ಲ ಒಂದು ಜಗಳ ನಡೀಲಿಗತ್ತದ. ಇದು ಯಾಕೋ ಚಲೋ ಆಗಿಲ್ಲ ಗಂಗಾ. ನಿಂದೇನೂ ತಪ್ಪಿರ್ಲಿಲ್ಲ, ಆದರೂ ಅಜ್ಜಿ ನನಗೆ ಪನಿಷ್ಮೆಂಟ್ ಕೊಟ್ಲ. ಈಗ ಏನು ಮಾಡ್ತಿ ಗಂಗಾ? ಮಾಡೋದೆಂತ ಸಾಗ್ರ, ಅಜ್ಜಮ್ಮದ್ ಬಂದು ಸಾಕ್ ಬಿಡು ಅನ್ನೋ ತನಕ ನಾ ಇಲ್ಲಿಂದ ಕದಲ್ತ್ನಲ್ಲೇ. ಈ ಬಿಂದಿಗೆನು ಕೆಳಗಿಳಿಸ್ನಲ್ಲೇ. ಹಿಂಗೆ ನಿಲ್ತಿ? ಏ ಸ್ಟುಪಿಡ್, ಹಿಂಗೆ ನಿಂತ್ರೆ ನಿನ್ನ ಕಾಲು ಎದಕ್ಕೆ ಬರ್ತಾವ? 3 ದಿನ ನಡಿಲಿಕ್ಕಾಗೋಂಗಿಲ್ಲ ನಿನಗೆ. ಹಾಸಿಗೆ ಒಳಗೆ ಬಿದ್ಕೋಬೇಕಾಗ್ತದ. ನಿನಗೆ ಗೊತ್ತದ ಜ್ವರಾನು ಬರ್ಬೋದ. ಹೆಂಗೆ ಮಾತಾಡ್ಬಿಟ್ಲ ನೋಡಿ ಶಾಂತಕ್ಕ ನನ್ನ ಸೊಸಿ ನನಗೆ. ಅದು ಸುಧಾ ಮತ್ತು ನಿನ್ನ ಎದುರಿಗೆ ಮಾರಿ ಹೊಡೆದಂಗೆ ಮಾತಾಡಿದ್ಲು. ಯಾವತ್ತೂ ನಮ್ಮ ಮನೆಯೊಳಗೆ ಹಿಂಗಾಗಿರ್ಲಿಲ್ಲ, ಆದ್ರೆ ಇವತ್ತು ಹಿಂಗಾತು. ಇವತ್ತು ಕೇಳಿದಿಲ್ಲ ನೀನು ಆಕೆ ಮಾತು ಹೆಂಗಿದ್ವು ಅಂತ? ಇದಕ್ಕೇನು ಹೇಳ್ತಿ? ಹಕ್ಕಿ ಕೈಯಿಂದ ಹಾರು ಹೋತಲ್ಲ, ಸೊಸೆಯಿಂದ್ರನ್ನ ಕೈಯಲ್ಲಿ ಹಿಡ್ಕೊಳ್ಳೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ರಾಧಾ. ಖರ ಹೇಳಲಿಕ್ಕೆ ನನಗೆ ನಾಚಿಕೆ ಬರ್ಲಿಕ್ಕತ್ತದ ನಮ್ಮವ್ವ. ಮನೆ ಹೊರಗಿನ 4 ಮಂದಿ ಮುಂದೆ ನೀನು ಮರ್ಯಾದೆ ಗಾಳಿಗೆ ತೂರ್ತಿದ್ಲ ನಮ್ಮವ್ವ. ಅಜ್ಜಿ ನನಗೆ ನಿಮ್ಮ ಜೋಡಿ ಮಾತಾಡೋದದ. ಈಗೇನು ಮಾತಾಡೋದದ? ಆಮೇಲೆ ಬಾ ಹೋಗು. ಆಮೇಲಿಲ್ಲ ಅಜ್ಜಿ, ಈಗ ನಿಮ್ಮ ಜೋಡಿ ಮಾತಾಡೋದದ. ಗಂಗಾಂದೇನು ತಪ್ಪಿರ್ಲಿಲ್ಲ, ಆದ್ರೂ ನೀವು ಆಕೆಗೆ ಶಿಕ್ಷೆ ಯಾಕೆ ಕೊಟ್ರಿ? ಆಕೆ ಆಟ ಆಡ್ಲಿಕ್ಕೆ ಹೋಗಿದ್ಲ. ನನಗೆ ಮೊದ್ಲು ಹೇಳ್ರಿ, ನೀವು ಗಂಗಾಗ ಪರ್ಮಿಷನ್ ಯಾಕೆ ಕೊಡೋಂಗಿಲ್ಲ? ಪರ್ಮಿಷನ್ ಕೊಡೋದು ದೊಡ್ಡವರು ಹೌದಲ್ಲ?
ನಾನು ಹಚ್ಚಿರೋ ಬೆಂಕಿ ಬಗ್ಗನ ಹತ್ಕೊಳ್ಳೋದು ಇನ್ನೇನು ತಡೆ ಆಗೋದಿಲ್ಲ ತಗೋ. ಸ್ವಲ್ಪ ಹೊತ್ತಾಗ ರಾಧಾ ಈಕಿ ಶಿಕ್ಷಣ ಮಾಫಿ ಮಾಡ್ತಾಳೆ. ಹಂಗೇನಾರ ಆಗ್ಬಿಟ್ರೆ ನನ್ನೆಲ್ಲ ಪ್ರಯತ್ನ ಹೊಳೆಯೊಳಗೆ ಹುಣಸೆಹಣ್ಣು ತೊಳೆದಂಗೆ ಆಗ್ತದೆ. ಇಲ್ಲ, ಹಂಗಾಗಬಾರ್ದು. ನಾನು ಏನಾದರೂ ಮಾಡಲಿಕ್ಕೆ ಬೇಕು. ಈಗ ಉರಿತಿರೋ ಬೆಂಕಿಗೆ ತುಸು ತುಪ್ಪ ಸುರುವಲಿಕ್ಕೆ ಬೇಕು. ಆಗ ಹೇಳ್ತದೆ ನೋಡು ದಗದಗ ಬೆಂಕಿ. ಗಂಗಾ ಎಲ್ರಿ? ಇಲ್ಲೇ ಇದ್ಲಲ್ಲ. ಅತ್ತೆಯವರಕ್ಕಿನ್ನ ಮಾಫಿ ಮಾಡಿದ್ರೇನು? ಅಯ್ಯ, ನನ್ನೇನು ಕೇಳ್ತೀಯವ? ನಾನು ಅದನ್ನೇ ನೋಡ್ಲಿಕ್ಕೆ ಹತ್ತೀನಿ. ಗಂಗಾ ಎಲ್ಲಿ ಹೋದ್ಲು ಅಂತ ನನಗನ್ನಿಸ್ತದೆ ನಿಮ್ಮ ಅತ್ತೆನೇ ಶಿಕ್ಷಾ ಮಾಫ್ ಮಾಡಿರ್ಬೋದೇನೋ ಅಂತ. ಹೌದ್ರಿ, ಭಾಳ ಚಲೋ ಆಯ್ತು ನೋಡ್ರಿ. ಖುದ್ದು ಅತ್ತೆಯವರ ಗಂಗನ ಶಿಕ್ಷಾ ಮಾಫಿ ಮಾಡಿದ್ದು ಭಾಳ ಚಲೋ ಆತ್ರಿ. ಇಲ್ದಿದ್ರ ಎತ್ತಿಗೆ ಜ್ವರ ಬಂದ್ರೆ ಎಮ್ಮಿಗೆ ಬರಿ ಹಾಕಿದ್ರು ಅನ್ನೋ ಹಂಗೆ ಆಗ್ತಿತ್ತು ನೋಡ್ರಿ. ಒಂದು ವೇಳೆ ನಾ ಏನಾರು ಸಾಗರ್ ಮಾತು ಕೇಳ್ಕೊಂಡು ಗಂಗನ ಶಿಕ್ಷಾ ಮಾಫಿ ಮಾಡಿದಿದ್ರೆ ಅತ್ತಿಯವ್ರ ಸಿಟ್ಟು ಇನ್ನೂ ಜಾಸ್ತಿ ಆಗ್ತಿತ್ತೇನೋ. ಬಹುಶಃ ಅತ್ತಿಯವ್ರು ಶಾಂತ ಆಗಿರ್ಬೇಕು. ಹೌದ್ರು ವೈನವ್ರು, ನನಗೂ ಹಾಗೆ ಅನ್ನಿಸ್ತದೆ. ಕಾರಂದ್ರೆ ನಡೀರಿ, ನಾ ಅಡುಗೆ ಮನೆ ಕೆಲಸ ನೋಡ್ಕೊಂಡು. ಆ ಹುಡುಗಿಗೆ ಕೊಟ್ಟ ಶಿಕ್ಷಾನು ಮಾಫ್ ಮಾಡಿಬಿಡ್ತೇನೆ. ಪಾಪ ನಿಂತು ನಿಂತು ಅದ್ರ ಕಾಲು ನೋಯ್ತಿರ್ಬೇಕು. ಎಷ್ಟ ಅಂದ್ರು ಸಣ್ಣ ಹುಡುಗಿ ನೋಡುವ. ಇಲ್ಲೇ ಯಾರು ಹೇಳಿದ್ರು ನಿನಗೆ ಈ ಜಾಗ ಬಿಟ್ಟು ಕದರ್ಲಿಕ್ಕೆ? ಅಕ್ಕ ಅದು ನೀನು ನೋಡಿದ್ರ ಈ ಹುಡುಗಿ ಸಲುವಾಗಿ ಚಿಂತೆ ಮಾಡಿ ಮಾಡಿ ಸೊರಗಿ ಸುಣ್ಣಾದಂಗಾಗಿದ್ದಿ. ಆದರೆ ಇಲ್ಲಿ ನೀನು ಸೊಸೆ ಎಂಥ ಕೆಲಸ ಮಾಡ್ಯಾಳ. ಎಲ್ಲಿಗೆ ಹೊರಟಿದ್ದೀರಾ ನೀವು? ಅಪ್ಶಕುನ ಹೊರಟಾಗಿ ಎಲ್ಲಿ ಅಂತ ಕೇಳ್ತಾರಾ? ಸಾರಿ ಲಕ್ಕಿ ಅವರೇ, ಇಷ್ಟೆಲ್ಲ ಬಟ್ಟೆ ಒಟ್ಟಿಗೆ ಪ್ಯಾಕ್ ಮಾಡ್ಕೋತಿದ್ರಿ ಅಂತ ನಾವು ಗಾಬರಿಲಿ ಕೇಳಿದೆ. ನಾನು ಎಲ್ಲದು ಹೋಗ್ತೀನಿ, ನಿನಗೆ ಯಾಕೆ? ನೀವು ಎಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ನೀವಿಲ್ದೆ ನಾನು ಹೇಗಿರೋದು? ಅದು ಕೇಳ್ತಾ ಇರೋದು ತೊಲಗು ನಿನ್ ತವ್ರ ಮನೆಗೆ ಅಂತ. ಅದೊಂದು ಮಾತು ಬಿಟ್ಟು ಬೇರೆ ಏನಾದರೂ ಹೇಳಿ, ಮಾಡ್ತೀನಿ. ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮ ಮನೆಯಿಂದ ಬಾವಿ ಇದೆಯಲ್ಲ ಅಲ್ಲಿ ಬಿದ್ದೋಗ್ಬಿಡು. ಏನ್ ಮಾಡ್ಕೊಂಡ್ರಿ ಅಮ್ಮ? ಅಮ್ಮ ಲಲಿತಾ, ಬಗರಿ, ಜಾಜಿ ಬನ್ನಿ ಇಲ್ಲಿ. ಈಗ ನಾನು ಹೇಳೋದನ್ನ ಎಲ್ಲರೂ ಕೇಳಿಸ್ಕೊಳ್ಳಿ. ದಿನ ಮಿನಿಮಿನ ಅಂತ ಆರ್ಟಿಫಿಷಿಯಲ್ ಒಡವೆಗಳನ್ನೇ ಹಾಕೊಳ್ತಾ ಇದ್ರಿ. ಏನೋ ಮಕ್ಕಳು ಆಸೆ ಪಡ್ತಾರೆ ಅಂತ ನಾನು ಸುಮ್ಮನೆ ಇದ್ದೆ. ಆದರೆ ಹಬ್ಬದ ದಿವಸ ಮಾತ್ರ ನಿಮಗೆ ಮದುವೆಯಲ್ಲಿ ಕೊಡ್ಸಿರೋ ಒಡವೆಗಳನ್ನೇ ಎಲ್ಲರೂ ಹಾಕ್ಕೋಬೇಕು. ಅರ್ಥ ಆಯ್ತಾ? ಅತಿಥಿ, ನಿನ್ನ ಒಡವೆಯನ್ನು ಕೊಟ್ಟಿದ್ಯಾ?
ಈ ರಥೋತ್ಸವ ಶುರುವಾಗುವ ಮೊದಲು ಸಿಂಹವಂಶದ ವಾರಸದಾರ ಈ ಗರ್ಭಗುಡಿ ಎದುರುಗಡೆ ನಂದಾದೀಪ ಹಚ್ಚಬೇಕು. ಕೆಟ್ಟ ಮನಸ್ಸಿಂದ ಸುಳ್ಳು ವಂಚನೆಯಿಂದ ದೀಪ ಹಚ್ಚಿದ್ರೆ ದೀಪ ಆರೋಗುತ್ತೆ. ನಾನು ವಾರಸ್ದಾರ ಅಲ್ಲ, ನಾನು ಹುಡುಗಿ, ನಾನು ಹುಡುಗ ಅಲ್ಲ. ದೀಪ ಹಚ್ಚಪ್ಪ. ಶನಾಯ, ಅದು ಏನಾಯ್ತು ಅಂದ್ರೆ, ನೀನ್ ಮನೇಲೇ ಇರ್ಬೇಕಾದ್ರೆ ನಿನ್ ಗಂಡ ಯಾಕೆ ಗಿಫ್ಟ್ ಅನ್ನು ಕೊರಿಯರ್ ಮಾಡ್ದ? ಓಕೆ ಸರಿಪ್ಪ, ಗಿಫ್ಟ್ ತಂದು ಕೊಟ್ರು. ಆದ್ರೆ ಈ ಗೌನ ನೀನ್ ಯಾವತ್ತಾರು ಈ ತರ ಬಟ್ಟೆ ಹಾಕೊಂಡಿದ್ಯಾ? ಇಲ್ಲ. ಅದು ಬೇರೆ ಸ್ಮಾಲ್ ಸೈಜ್. ಶ್ಯಾಮರಾವ್, ಒಂದು ನಿಮಿಷ ಬನ್ನಿ. ಈ ಒಡವೆಗಳು ಚಿನ್ನದ್ದ ಅಥವಾ ನಕಲಿದ್ದ ಅಂತ ಸ್ವಲ್ಪ ನೋಡಿ ಹೇಳಿ. ಯಾರು ಏನೇ ಹೇಳಿ, ಆದರೆ ಒಂದಂತೂ ಸತ್ಯ, ಈ ಮನೆಗೆ ಹಾವಿಂದ ಸಮಸ್ಯೆ ಇದೆ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ. ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು?